ಪೊರ್ಕೆ ಹಳೇದಾಯಿತು ಅಂದರೆ ಈ ರೀತಿ ಮರುಬಳಕೆ ಮಾಡ್ಕೋಬಹುದು. ನೋಡಿ ಪೊರ್ಕೆ ಹಿಂಭಾಗ ಬರುತ್ತಲ್ಲ ಅದನ್ನು ತೆಗ್ದಿದ್ದೀನಿ, ಮಧ್ಯದಲ್ಲಿರುವಂಥ ಸ್ಟೀಲ್ ಪೈಪನ್ನು ತೆಗ್ದಿದ್ದೀನಿ. ಇದರ ಕಡ್ಡಿಗಳನ್ನು ಕೂಡ ನಾವು ಮರುಬಳಕೆ ಮಾಡ್ಕೋಬೋದು. ಈ ಕಡ್ಡಿನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಕಡ್ಡಿಗಳನ್ನ ಮರುಬಳಕೆ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ, ಮುಂದಿನ ವಿಡಿಯೋನ ತಪ್ಪದೆ ನೋಡಿ. ಇವಾಗ ಪೊರ್ಕೆ ಹಿಂಭಾಗ ಎಲ್ಲ ತೆಗ್ದ ನಂತರ ನೋಡಿ ಹಿಂದೆಗಡೆ ಆಗಲೇ ನಾನು ಇದ್ದಂಥ ಒಂದು ಪೈಪನ್ನು ತೆಗ್ದಿದ್ನಲ್ವ ಅದನ್ನು ಇಲ್ಲಿ ಮುಂಭಾಗಕ್ಕೆ ಹಾಕಿ ಇಲ್ಲಿ ಬಿಗಿಯಾಗಿ ಕುತ್ಕೊಳ್ಳಿ ಅಂತೇಳಿ ಸೆಲ್ಲೋ ಟೇಪನ್ನು ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿ ಟೊಳ್ಳಾಗಿದೆ ಅಲ್ವಾ, ಇದನ್ನು ಸಮಭಾಗಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಚಿಕ್ಕದಾಗಿರೋಂಥ ಒಂದು ಪೊರಕೆ ರೆಡಿ ಆಯಿತು. ಇದನ್ನು ನಾವು ಏನಕ್ಕೆ ಬಳಸ್ಬೋದು ಅಂದರೆ ಕಿಟಕಿ ಸಂದಿ ಮತ್ತು ಈ ಥರ ಮೆಶೆಲ್ಲ ಇರುತ್ತಲ್ವ, ಇಲ್ಲೆಲ್ಲ ತುಂಬ ಧೂಳಿರುತ್ತೆ, ಇದನ್ನು ಕ್ಲೀನ್ ಮಾಡೋದಕ್ಕೆ ನಾವು ಈ ಪೊರಕೆಯನ್ನು ಬಳಸಬಹುದು. ಇದೊಂದೊಳ್ಳೆ ಒಂದು ಪುಟ್ಟು ಬ್ರಷ್ ಆಗಿ ತುಂಬ ಚೆನ್ನಾಗಿ ಧೂಳು ತೆಗೆಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಿಟಕಿಲಿರೋವಂಥ ಧೂಳೆಲ್ಲ ಕ್ಲೀನ್ ಆಗ್ತಿದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಈ ಪೊರಕೆಯನ್ನು ಬಿಸಾಕೋ ಬದಲಿಗೆ ಈ ಥರ ಮರುಬಳಕೆ ಮಾಡ್ಕೊಳ್ಳಿ. ಟಿಪ್ಸ್ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.